ಬರುವ ವಸತಿ ನಿಲಯಗಳಲ್ಲಿ ದಿನಗೂಲಿ ನೌಕರರಾಗಿ ಸೇವೆ ಸಲ್ಲಿಸುತ್ತಿರುವ ನೌಕರರಿಗೆ ಸೂಕ್ತ ವೇತನವನ್ನು ನೀಡದೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು, ಜಿಲ್ಲಾಡಳಿತ ಹಾಗೂ ಸರ್ಕಾರ ಮೋಸ ಮಾಡ್ತಿದೆ ಎಂದು ಆರೋಪಿಸಿ ಕಳೆದ 8 ದಿನಗಳಿಂದ ನಿರಂತರ ಧರಣಿ ಸತ್ಯಾಗ್ರಹವನ್ನ ದಿನಗೂಲಿ ನೌಕರರು ನಡೆಸುತ್ತಿರುವಂತದ್ದು. ಕಲಬುರಗಿ ಜಿಲ್ಲೆಯ ಜಿಲ್ಲಾಧಿಕಾರಿ ಕಚೇರಿಯ ಎದುರು ಅಂದ್ರೆ ಸಮಾಜ ಕಲ್ಯಾಣ ಇಲಾಖೆ ಕಚೇರಿಯ ಎದುರು ಪ್ರತಿಭಟನೆಯನ್ನ ನಡೆಸಲಾಗ್ತಿರುವಂತದ್ದು. ನೀವು ದೃಶ್ಯಗಳಲ್ಲಿ ಗಮನಿಸಬಹುದು. ನೂರಾರು ಸಂಖ್ಯೆಯಲ್ಲಿ ಮಹಿಳೆಯರು, ಅಡಿಗೆ ಸಹಾಯಕರು ಹಾಗೂ ದಿನಗೂಲಿ ನೌಕರರು ಪ್ರತಿಭಟನೆಯನ್ನ ನಡೆಸುವ ಮೂಲಕ ಸರ್ಕಾರದ ವಿರುದ್ಧ, ಸಮಾಜ ಕಲ್ಯಾಣ ಇಲಾಖೆಯ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಿರುವಂತದ್ದು. ಏನು ಕಲಬುರಗಿ ನಗರ ಸೇರಿದಂತೆ ಜಿಲ್ಲೆಯಾದ್ಯಂತ ಸಮಾಜ ಕಲ್ಯಾಣ ಇಲಾಖೆ ಅಧೀನದಲ್ಲಿ ಬರುವಂತಹ ವಸತಿ ನಿಲಯದಲ್ಲಿ ಕಳೆದ ಹಲವು ವರ್ಷಗಳಿಂದ ಸೇವೆಯನ್ನ ಸಲ್ಲಿಸುತ್ತಿದ್ದೇವೆ. ಆದರೂ ಕೂಡ ನಮಗೆ ಸೂಕ್ತ ವೇತನವನ್ನ ನೀಡ್ತಾ ಇಲ್ಲ. ಈ ಇಲಾಖೆಯಿಂದ ನೇರವಾಗಿ ವೇತನವನ್ನ ನೀಡಬೇಕು. ಹೀಗಾಗಿ ಸರ್ಕಾರ, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ನಮ್ಮನ್ನ ಸಂಪೂರ್ಣವಾಗಿ ನಿರ್ಲಕ್ಷಿಸುತ್ತಿದ್ದಾರೆ. ಸೂಕ್ತ ಸಮಯಕ್ಕೆ ವೇತನವನ್ನು ಕೂಡ ನೀಡದೆ ನಮಗೆ ಸಮಸ್ಯೆ ಉಂಟು ಮಾಡ್ತಿದ್ದಾರೆ. ಇದರಿಂದ ನಾವು ಜೀವನ ನಡೆಸಲು ಸಮಸ್ಯೆ ಉಂಟಾಗ್ತಿದೆ ಅನ್ನೋದು ಆರೋಪಿಸಿ ಧರಣಿ ಸತ್ಯಾಗ್ರಹವನ್ನು ನಡೆಸುತ್ತಿರುವಂತದ್ದು. ನಮ್ಮ ಜೊತೆ ಮಾತಾಡೋದಕ್ಕೆ ಸ್ವತಃ ದಿನಗೂಲಿ ನೌಕರರಿದ್ದಾರೆ. ಯಾವೆಲ್ಲ ಸಮಸ್ಯೆಗಳನ್ನು ಎದುರಿಸ್ತಿದ್ದಾರೆ, ಅವರ ಆಗ್ರಹವೇನು ಅನ್ನೋ ಕುರಿತು ಸ್ವತಃ ಅವರಿಂದ ಕೇಳ್ತಿಳ್ಕೊಳ್ಳೋಣ. ಎಷ್ಟು ದಿನದಿಂದ ಹೋರಾಟ ನಡೆಸ್ತಾ ಇದ್ರಿ? ಏನ್ ನಿಮ್ಮ ಹೋರಾಟ ಯಾವ ಕಾರಣಕ್ಕೆ ಮಾಡ್ತೀವಿ? ನಾವು ಹೋರಾಟ 8 ದಿವಸನಿಂದ ನಡೆಸ್ಲತ್ತಿದ್ದೇವ್ರಿ. ನಾವು 18-20 ವರ್ಷನಿಂದ ನಾವು ಕೆಲಸ ಮಾಡ್ಲತ್ತಿದ್ದೇವ್ರಿ. ಆದ್ರೆ ಇದ್ದಾಗ ನಮ್ಗೆ ಯಾರು ಪರಿಗಣಿಸ್ಲತ್ತಿಲ್ರಿ. ನಮ್ಗೆ ಇಷ್ಟ ದಿವಸ ಆಫೀಸ್ನಿಂದ ಪಗಾರ ಕೊಡ್ತಿದ್ರು. ಈಗ ಟೆಂಡರ್ದಾಗ ತಗೋಲತ್ತಾರ. ಈಗ ನಾವು ಟೆಂಡರ್ದಾಗ ತಗೋಲೇವ್ರಿ. ನಮ್ಗ ಈಗ ಇಷ್ಟ ದಿವ್ಸ ದುಡ್ದಿವಿ. ಈಗ ನಮ್ಗ ಪರ್ಮನೆಂಟ್ ಮಾಡ್ಬೇಕ್ರಿ, ಕಾಯಂ ಮಾಡ್ಬೇಕು. ಈಗೇನು ಗೌರ್ಮೆಂಟ್ ಅಂತ ಎಲ್ಲಾ ಕಡೆ ರೂಲ್ಸ್ ಏನ್ ಬಂದದ, 10 ವರ್ಷ ದುಡ್ದವ್ರಿಗೆ ಪರ್ಮನೆಂಟ್ ಮಾಡ್ಬೇಕಂತ ಬಂದದ. ಈಗ ನಾವು 20, 22, 18, 15 ವರ್ಷದವ್ರು ಇದ್ದೀವಿ ನಾವು. ಈಗ ನಮ್ಗ್ ಗೌರ್ಮೆಂಟ್ ನಮ್ಮ ಮ್ಯಾಲ ಕರುಣೆ ಇಲ್ಲ, ಕನಿಕರ ಇಲ್ಲ. ನಾವು ದನ ದುಡ್ದಂಗ ಬೆಳಿಗ್ಗೆ 6 ಗಂಟೆಗೆ ಹೋದ್ರೆ ಸಾಯಂಕಾಲ 9:30, 10ಕ್ಕೆ ಬರ್ತೇವ್. ಮನ್ಯಾಗ ಮಕ್ಕಳು ಗಂಡದರ್ ಮಾರಿ ನೋಡಲೇವ್. ನಾವು ಹೋಗಿ ಅಲ್ಲಿ ದುಡಿತೇವ್. ಮನ್ಯಾಗ ಇಲ್ಲಿ ಇಷ್ಟು ಪ್ರಾಬ್ಲಮ್ ಇದ್ದಾರ ಇದ್ದೀವಿ. ಒಬ್ಬೊಬ್ಬರಿಗೆ ಗಂಡದರಿಲ್ಲ, ಮಕ್ಕಳಿಲ್ಲ, ಅನಾಥರನ್ನ ಇದ್ದೀವಿ ನಾವು. ನಮ್ಗೆ ಎಷ್ಟೇ ಕಷ್ಟ ಇದ್ರನ್ನ ಇಲ್ಲಿ ಬಂದು ದುಡಿತಿದ್ದೇವು ನಾವು. ಸಮಾಜ ಕಲ್ಯಾಣ ಇಲಾಖೆನೆ ತಂದೆ ತಾಯಿ ಅಂತಂದು ದುಡ್ಕೊತ ಬಂದಿದ್ದೇವು ನಾವು. ಈಗ ನಮ್ಗೆ ಹೊರಗೆ ಹಾಕಿದ್ರೆ ನಾವು ಈಗ ಎಲ್ಲಿಗೆ ಹೋಗ್ಬೇಕು ನಾವು? ಅವರು ಈಗ ನಮಗ್ ತಳಮಟ್ಟಕ್ಕೆ ಪಗಾರ ತಗೋ ಅಂತಾರ. ಈಗ JD ಅವರು ಬಂದು AD ಅವ್ರ ಪಗಾರ ತಗೋತಾರೇನ? ಅವರು JD ಅವ್ರು ಹೋಗಿ ಮ್ಯಾನೇಜರ್ ಪಗಾರ ತಗೋತಾರೇನ? ಮ್ಯಾನೇಜರ್ ಹೋಗಿ ಪ್ಯೂನ್ ಪೋಸ್ಟ್ ಪಗಾರ ತಗೋತಾರ? ನಮ್ಗ್ ತಳಗ್ ದಬ್ಬದ್ ಬೇಡ, ನಾವ್ ಮ್ಯಾಲ ಎತ್ರಿ ನಮ್ಗ್ ಪರ್ಮನೆಂಟ್ ಮಾಡ್ರಿ. ಇದಾಗ ಎಲ್ಲರೂ ಕೈ ಕಾಲು ಎಲ್ಲಾದು ಆಗಿ ಹೋಗಿದ್ದೇವ್ ನಾವು. 20 ವರ್ಷನಿಂದ ದುಡ್ದು, 20-25 ವರ್ಷನಿಂದ ದುಡ್ದು ಎಲ್ಲ ಪೂರ ನಮ್ಗೆ ಈಗ ಏನೂ ಇಲ್ಲ. ಅಷ್ಟು ಇದಾಗ್ಯದ. ನಾವು ಪರ್ಮನೆಂಟ್ ಮಾಡ್ಬೇಕು. ಅಲ್ಲಂ ಪ್ರಭು ಏನು ಸತ್ತನ ಬದುಕೇನ ಗುಲ್ಬರ್ಗದಾಗ 8 ದಿವಸ ಆಯ್ತು ನಾವು ಇಲ್ಲಿ ಕೂತು. ಇಲ್ಲಿ ಹೊಳ್ಳಿ ನೋಡಲಾಗ್ಯಾನ. ಮತ್ತ ಎಲೆಕ್ಷನ್ ಬಂದ್ರೆ ನಮ್ಗ ಓಟ್ ಹಾಕಂತ ಕೇಳಕ್ ಬರ್ತಾನ. 8 ದಿನ ಆಯ್ತು. ಮಹಿಳೆಯರು ಇಲ್ಲಿ ಕೂತಾರ ಅಂತಂದ್ರ ಇಲ್ಲಿ ಇದು ಹಣ MLA ಹಣ. ಇಲ್ಲಿ ಹೆಣ್ಮಕ್ಳಿಗೆ ಏನಾಗ್ಲತ್ತ ಅಂತ ಇಷ್ಟು ಎಲ್ಲಾ ಕಡೆ ನ್ಯೂಸ್ ಬರ್ತಾ ಇಲ್ಲತ್ತದ. ಅಲ್ಲಂಪ್ರ ಪಾಟೀಲಿಗೆ ಏನ್ ಕಿವ್ಯಾಗ ಹಳ್ಳಿ ಇಟ್ಕೊಂಡ್ ಕೂತಾನೇನು? ಬಂದನಿ ಏನಂತ ಕೇಳಲಾಗ್ಯಾನ ನಮಗ್. ಈಗ ಎಷ್ಟು ದಿನ ಕೆಲಸ ಮಾಡ್ತಾ ಇದ್ರಿ? ಇಷ್ಟ ದಿನ ಸಂಬಳ ಹೆಂಗ್ ಮಾಡ್ತಿದ್ರು? ಈಗ ಯಾಕೆ ಇದು ಕೊಡ್ತಾ ಇದ್ದಾರೆ? ನಮಗ್ ಇಷ್ಟ ದಿವಸ ಕನಿಷ್ಠ ವೇತನ ಅಂತ ಆಫೀಸ್ ಥ್ರೋ ಪಗಾರ ಕೊಡ್ತಿದ್ರು. ಆಫೀಸ್ ಥ್ರೋನೇ ತಗೊಂಡಿದ್ದೇವ್ ನಾವು. ಈಗ ಏನ್ ಮಾಡ್ಲತ್ತಾರ, ಟೆಂಡರ್ದಾಗ ತಗೋಲತ್ತಾರ. ನಾವು ಟೆಂಡರ್ದಾಗ ತಗೋಲೇವು. ನಮ್ಗೆ ಆಫೀಸ್ ಕೊಟ್ರೆ ನಮ್ಗೆ ಆಫೀಸ್ನಿಂದ ಪಗಾರ ಕೊಡ್ರಿ, ಇಲ್ಲ ಅಂತಂದ್ರೆ ನಮಗ್ ಪರ್ಮನೆಂಟ್ ಮಾಡ್ರಿ. ನಮ್ಗ್ ಪರ್ಮನೆಂಟೇ ಮಾಡ್ಬೇಕು. ಇಷ್ಟು ವರ್ಷದಿಂದ ದುಡ್ದಿದ್ದೇವ್ ನಾವು. ಇದಾಗ ಯಾರು 5-6 ವರ್ಷದವ್ರಿಲ್ಲ. 25, 20, 18, 15 ವರ್ಷದವ್ರು ಇದ್ದೀವಿ ನಾವು. ಈಗ ನಮ್ಗೆ ಮಾಡ್ಬೇಕಾದ್ರೆ ನಾವೇನ್ ಭಾಳ ಜನ ಇಲ್ಲ, 1000-2000 ಜನ ಇಲ್ಲ. ನಾವ್ ಇರೋರೇ 67 ಜನ ಇದ್ದೀವಿ. ಗೌರ್ಮೆಂಟ್ ಥೂ ಅಂತ ಉಳಿದು ಕಿಮ್ಮತ್ತಿಲ್ಲ ನಮ್ದು ಥೂ ಅಂತ ಉಳಿದು. ಬೀದಿ ಮೇಲೆ ಓಡಾಡೋರು ಕಸ ಏರೋದು ಕಿಮ್ಮತ್ ಅದ, ನಮ್ದು ಕಿಮ್ಮತ್ ಇಲ್ಲ. ಅಷ್ಟು ಕಿಮ್ಮತ್ ಕಡಿಮೆ ಮಾಡಿ ನಮಗ್ ಇಲ್ಲಿ ಕೂಡ್ಸಾರ ಅಧಿಕಾರಿಗಳು. ನಮಗಿದು ಪರ್ಮನೆಂಟ್ ಮಾಡ್ಬೇಕು ನೋಡ್ರಿ. ಇದಿಷ್ಟು ದಿನಗೂಲಿ ನೌಕರರ ಹಳಲಾಗಿರುವಂತದ್ದು. ನಮ್ಗೆ ಸರ್ಕಾರ ಸಂಪೂರ್ಣವಾಗಿ ಕಡೆಗಣಿಸುತ್ತಿದೆ ಎನ್ನುವಂತ ಅಸಮಾಧಾನವನ್ನ ದಿನಗೂಲಿ ನೌಕರರು ಹೊರಹಾಕ್ತಿರುವಂತದ್ದು. ಹೀಗಾಗಿ ನಮಗೆ ಕಾಯಂ ನೌಕರಿಯನ್ನ ನೀಡಿ ಇಲಾಖೆಯಿಂದಲೇ ನೇರವಾಗಿ ಸಂಬಳವನ್ನ ಪಾವತಿಸಿ ಅನ್ನುವಂತ ಒತ್ತಾಯವನ್ನ ಹಾಸ್ಟೆಲ್ ದಿನಗೂಲಿ ನೌಕರರು ಮಾಡ್ತಿರುವಂತದ್ದು. ಶ್ರೀಕಾಂತ್ ಬಿರಾಳ್, ಗ್ಯಾರಂಟಿ ನ್ಯೂಸ್, ಕಲಬುರಗಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.